ಇನ್ನೊಂದು ಭಿಕ್ಷುಕಿಯ ಮನೆಯಲ್ಲಿ ಇದೇ ರೀತಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಮ್ಯ ರೈ. ನಾನು ಚೈತ್ರ. ವೀಕ್ಷಕರೇ, ನಾವು ರೀಸೆಂಟ್ ಆಗಿ ಒಂದು ಭಿಕ್ಷುಕಿ ಮನೆಯಲ್ಲಿ, ವೃದ್ಧ ಭಿಕ್ಷುಕಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಕಂತೆ ಕಂತೆ ನೋಟುಗಳು ಸಿಕ್ಕಿರುವಂತಹ ಒಂದು ವಿಚಾರವನ್ನು ನೋಡಿದ್ವಿ. ಆ ವಿಚಾರ ಮಾಸುವ ಮುನ್ನವೇ ಒಂದು ಹೂರ್ ಅನ್ನುವಂತಹ ಒಂದು ವೃದ್ಧ ಭಿಕ್ಷುಕಿ ಮಹಿಳೆಯ ಮನೆಯಲ್ಲಿ ಆ ಹಣ 8,40,000ಕ್ಕೂ ಅಧಿಕ ಹಣ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರೋದು. ಆ ವಿಚಾರ ಮಾಸುವ ಮುನ್ನವೇ ಇದೇ ರೀತಿಯ ಇನ್ನೊಂದು ಘಟನೆ ಕೂಡ ನಡೆದಿದೆ. ಇನ್ನೊಂದು ಭಿಕ್ಷುಕಿಯ ಮನೆಯಲ್ಲಿ ಇದೇ ರೀತಿ ಕಂತೆ ಕಂತೆ ನೋಟುಗಳು ಪತ್ತೆಯಾಗಿವೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಚೈತ್ರ ಅವರೇ, ಏನು, ಎಲ್ಲಿ ಸಿಕ್ಕಿರೋದು, ಯಾರ ಮಹಿಳೆ? ಎಸ್ ರಮ್ಯಾ, ಇದ್ ನೋಡೋದಾದ್ರೆ ಮುಂಚೆ ನೀವ್ ಹೇಳಿದ್ರಲ್ಲ ಇಷ್ಟೊತ್ತು, ಅದು ಬಂದು ಮೈಸೂರು ಭಾಗದಲ್ಲಿ ಆಗಿರುವಂತದ್ದೇ. ಇವಾಗ ಇದು ಕೂಡ ಶ್ರೀರಂಗಪಟ್ಟಣದ ಸಾವಿತ್ರಿ ಅನ್ನೋ ವೃದ್ಧೆ ಮನೆಯಲ್ಲಿ ಕೂಡ ಇದಾಗಿರುವಂತದ್ದು. ಅವ್ರಿಗೆ ಸುಮಾರು 70 ವರ್ಷ ಆಗಿದೆ. ಅಂದ್ರೆ ಇದು ಹೆಂಗೆ ಬೆಳಕಿಗೆ ಬಂತು ಅಂತ ಹೇಳೋದಾದ್ರೆ ರಮ್ಯಾ, ಇವ್ರಿಗೆ ತುಂಬಾ ಏಜ್ ಆಗಿದೆ. ಇವ್ರ ಮನೇಲಿ ಅವ್ರ ತಾಯಿ ಮತ್ತೆ ಇವ್ರು ಇದ್ದಿದ್ದು. ರೀಸೆಂಟ್ ಆಗಿ ಅವ್ರ ತಾಯಿ ತೀರ್ಕೊಂಡ್ರು ಅಂತ ಕೇಳಿ ಬರ್ತಿದೆ. ಮತ್ತೆ ಇವರು ಕೂಡ ಇವ್ರಿಗೆ ತುಂಬಾ ವಯಸ್ಸಾಗಿದೆ. 70 ಅಂದ್ರೆ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಓಡಾಡಕ್ಕೂ ಕೂಡ ಕಷ್ಟ ಆಗ್ತಿದೆ. ಮತ್ತೆ ಅಂತೋದ್ರಲ್ಲಿ ಇವ್ರ ಮನೆ ಮಾಮೂಲಿ ನೋಡಕ್ ಹೋದಾಗ ಇವ್ರ ಮನೇಲೂ ಕೂಡ 3,50,000ಕ್ಕೂ ಅಧಿಕ ಹಣ ಸಿಕ್ಕಿರುವಂತದ್ದು ರಮ್ಯಾ. ಇವಾಗ ನಾವು ನೋಡಿದ್ರೆ ಆ ಮಂಡ್ಯದ ಹೂರ್ ಅನ್ನುವಂತಹ ವೃದ್ಧ ಭಿಕ್ಷುಕಿ ಮನೆಯಲ್ಲಿ ಏನ್ ಸಿಕ್ತು, ಮತ್ತೆ ಇವರು ಸಾವಿತ್ರಿ ಅನ್ನೋರ್ ಮನೆಯಲ್ಲಿ ಎರಡು ಕೇಸು ಸಿಮಿಲರ್ ಅಂತ ಅನಿಸ್ತಾ ಇದೆ. ಅವ್ರಿಗೂ ಒಂದು 68 ವರ್ಷ ಪ್ರಾಯ ಆಗಿತ್ತು, ಇವರಿಗೆ 70 ವರ್ಷ. ಮತ್ತೆ ಅವರು ಕೂಡ ತನ್ನ ಅಕ್ಕನೊಂದಿಗೆ ಇದ್ರು. ಅಕ್ಕ ತೀರ್ಕೊಂಡ್ಮೇಲೆ 2 ವರ್ಷದ ಹಿಂದೆ ಅಕ್ಕ ತೀರ್ಕೊಂಡ್ರು. ಆಮೇಲೆ ಈ ಹೂರ್ ಅನ್ನುವಂತಹ ವೃದ್ಧೆ ಕೂಡ ತೀರ್ಕೊಂಡ್ರು. ಅದಾದ್ಮೇಲೆ ಆ ಮನೆಯಲ್ಲಿ ಸ್ವಚ್ಛ ಮಾಡ್ಬೇಕಾದ್ರೆ ದುಡ್ಡು ಸಿಕ್ಕಿರೋದು. ಇವರು ಕೂಡ ತಾಯಿ ತೀರ್ಕೊಂಡಾದ್ಮೇಲೆ ಇವ್ರೊಬ್ರೇ ಇದ್ದಾರೆ. ಇವಾಗ ಇವ್ರು ತೀರ್ಕೊಂಡಿಲ್ಲ, ಇವ್ರು ಇದ್ದಾರಲ್ವಾ. ಮತ್ತೆ ಅವ್ರು ಇರೋವಾಗ್ಲೇ ಆ ಮನೆಯಲ್ಲಿ ದುಡ್ಡಿದೆ ಅನ್ನೋದು ಹೇಗ್ ಗೊತ್ತಾಯ್ತು? ಯಾಕೆ ಅವರು ಆ ಮನೆಯೊಳಗೆ ಉಳಿದವ್ರು ಯಾಕೆ ಹೋದ್ರು, ಹೇಗ್ ಗೊತ್ತಾಯ್ತು? ಯಾಕಂದ್ರೆ ರಮ್ಯಾ, ಇವ್ರಿಗೆ ತುಂಬಾ ಹುಷಾರಿರ್ಲಿಲ್ಲ. ಮತ್ತೆ ಇವ್ರನ್ನ ಸೇವ್ ಮಾಡ್ದೋರಂತವ್ರು ಜ್ಯೋತಿಷಿ ಭಾನುಪ್ರಕಾಶ್ ಶರ್ಮಾ ಅಂತ ಅನ್ನುವಂತರು. ಅವರ ನೇತೃತ್ವದಲ್ಲಿ, ಅಂದ್ರೆ ಪಾಪ ಅವ್ರಿಗೆ ಹುಷಾರಿರ್ಲಿಲ್ಲ ಅಲ್ವಾ, ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪಾಪ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರಿಗೊಂದು ಶೆಲ್ಟರ್ ತರ ಮಾಡಕ್ಕೆ ಇವರು ಮುಂದಾಗಿದ್ದಾರೆ. ಇರೋ ಮನೆಯನ್ನ ಸ್ವಚ್ಛ ಮಾಡ್ಬೇಕು ಅಂತ ಒಂದು ಸಂಘ ಕಟ್ಕೊಂಡು ಸ್ವಯಂ ಸೇವಕರೆಲ್ಲ ಮುಂದಾಗಿದ್ದಾಗ ಅವ್ರ ಮನೆಯೊಳಗೆ ಅಂದ್ರೆ ಮಾಮೂಲಿ ಕ್ಲೀನ್ ಮಾಡಿ ಗುಡ್ಸಿ ಒರೆಸಿ ಎಲ್ಲ ಮಾಡಿ ಮತ್ತೆ ಅವ್ರಿಗೂ ಕೂಡ ಸ್ನಾನ ಮಾಡಿಸಿ ಪಾಪ, ಯಾಕಂದ್ರೆ 70 ವರ್ಷ ಅವರಿಗೆ ಓಡಾಡಕ್ಕೂ ಕೂಡ ಕಷ್ಟ ಆಗಿರ್ಬೋದು. ಅದಕ್ಕೆ ಅವರು ಪ್ರತಿಯೊಂದು ಸೇವೆ ಮಾಡಿರುವಂತದ್ದು ರಮ್ಯಾ. ತುಂಬಾ ಶಾಕ್ ಆಗಿರುತ್ತೆ, ಅನ್ಕೊಂಡೇ ಇರಲ್ಲ ಭಿಕ್ಷುಕಿ ಮನೆಯಲ್ಲಿ ಇಷ್ಟೊಂದು ದುಡ್ಡು ಇರುತ್ತೆ. ಅವ್ರು ಅವರಿಗೆ ಹೆಲ್ಪ್ ಮಾಡೋಣ ಅಂತ ಹೋದ್ರೆ ಅವ್ರು ಅಷ್ಟೊಂದು ದುಡ್ಡು ಮನೆಯೊಳಗೆ ಇಟ್ಕೊಂಡು ಅನಾರೋಗ್ಯದಿಂದ ಮನೆ ಹೊರಗೆ ಇದ್ದಾರೆ. ಇದನ್ನ ಹೇಳೋದಾದ್ರೆ ರಮ್ಯಾ, ಒಂದು ಗಾದೆ ನೆನಪಾಗುತ್ತೆ ನನಗೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ ಮುಂದೆ, ಕೊಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ. ಅಂದ್ರೆ ಕೊಟ್ಟಿದ್ದು, ಇವಾಗ ಜನರಲ್ ಆಗಿ ಭಿಕ್ಷಕ್ಕೆ ಅಂದ್ರೆ ಇವಾಗ ಎಲ್ಲಾರ ಕಡೆ ದೇವಸ್ಥಾನದ ಕಡೆ ಆಗ್ಲಿ, ಒಂದು ಪಬ್ಲಿಕ್ ಓಡಾಡೋ ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ಭಿಕ್ಷುಕರು ಇರ್ತಾರಲ್ವಾ, ಅವ್ರಿಗೆ ಜನರು ಕೈಲಾದಷ್ಟು 10 ರೂಪಾಯಿ 20 ರೂಪಾಯಿ 100 ರೂಪಾಯಿ ಹತ್ರ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಒಂದು ಒಳ್ಳೇದಾಗುತ್ತೆ, ಒಂದು ಅವ್ರು ಬಂದು ದೇವ್ರ ಸಮಾನ ಅಂತ. ಕೆಲವರು ನಾವೇ ಆಗ್ಲಿ ಅವ್ರು ದೇವ್ರ ಸಮಾನ ಅಂತ ನಾವು ಕೊಟ್ಟೆ ಕೊಡ್ತೀವಿ. ಅದೇನಾಗಿದೆ ಅಂದ್ರೆ ಕೊಟ್ಟಿದ್ದು ಪರರಿಗೆ. ಈಗ ಊರನ್ನೋರು ಹೇಳಿದ್ರಲ್ಲ, ಅವ್ರದ್ದು ಹೆಂಗಾಗಿದೆ ನೋಡಿ, ಅಂದ್ರೆ ಅವ್ರಿಗೆ ಯೂಸ್ ಮಾಡ್ಕೊಳ್ದಿರಾ ಇದು ಇವಾಗ ಬೇರೆ ಪಾಲಾಯ್ತು. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟು ಮಳೆ ಗಾಳಿ ಚಳಿ ಅಂದಿರ ಯಾರೋ ತಿನ್ನೋ ತರ ಆಗಿದೆ. ಇವಾಗ ಎಕ್ಸಾಂಪಲ್, ಇವಾಗ ಕಾಮನ್, ಇವಾಗ ಈ ನಮ್ಮ ಸರೌಂಡಿಂಗ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಇವಾಗ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಬೆಲೆನೇ ಇರಲ್ಲ. ಯಾಕಂದ್ರೆ ದುಡ್ಡು ಅಂತ ಬಂದ್ರೆ ಯಾರು ಏನ್ ಟರ್ನ್ ಬೇಕಾದ್ರೂ ತಗೊಳಕ್ ರೆಡಿ ಇರ್ತಾರೆ. ಇವಾಗ ಸಂಬಂಧ ಅಂತಾನೆ ಅಷ್ಟು ಕ್ರೂರತನ ಇರೋ ಈ ಜಗತ್ನಲ್ಲಿ ಇಂತ ಕೆಲವ್ರನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಅಷ್ಟು ದುಡ್ಡು ಕೂಡಿಟ್ಟು ಅವ್ರ ದುಡ್ಡು ಏನೋ ಒಂದು ಸಮಾಜ ಸೇವೆಗೆ ಒಂದು ಯೂಸ್ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ರಮ್ಯಾ. ಇವಾಗ ಸಾವಿತ್ರಮ್ಮ ಅವ್ರಿಗೇನು ದುಡ್ಡು ಸಿಕ್ತು, ಅವ್ರು ಇನ್ನೂ ಬದುಕಿದ್ದಾರೆ, ಅವ್ರ ಏನಾದ್ರೂ ಒಂದು ವೈದ್ಯಕೀಯ ವ್ಯವಸ್ಥೆಗಾದ್ರೂ ಅದನ್ನ ಯೂಸ್ ಮಾಡ್ಬೋದು. ಆದ್ರೆ ಊರವರ ವಿಷಯದಲ್ಲಿ ಏನಾಗಿದೆ ಅಂದ್ರೆ, ನಮ್ಗೆ ಲಭಿಸಿರೋ ಮಾಹಿತಿ ಪ್ರಕಾರ ಅವರ ಅಣ್ಣಂದ್ರು ಎಲ್ಲ ಇದ್ರಂತೆ. ಇವಾಗ ಆ ಹಣವನ್ನು ಅಣ್ಣಂದ್ರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಯಾರಂದ್ರೆ ಊರವ್ರಿಗೆ ಅಣ್ಣಂದ್ರು ಇದ್ರು, ಸಹೋದರರು ಇದ್ರು. ಅವರ ಸಹೋದರರು ಏನಿದ್ದಾರೆ, ಅವ್ರು ಕೊಟ್ಟ ಜಾಗದಲ್ಲೇ ಇವ್ರೊಂದ್ ಸಣ್ಣ ಮನೆ ಕಟ್ಟಿ ಇವ್ರು ಮತ್ತೆ ಇವರ ಅಕ್ಕ ಇದ್ದಿದ್ದು.
ಅಕ್ಕ ತೀರ್ಕೊಂಡ್ಮೇಲೆ ಇವ್ರು ತೀರ್ಕೊಂಡ್ರಲ್ಲ, ಅವರಿಗೆ ಆ ಊರವ್ರಿಗೊಂದು ಕನಸಿತ್ತಂತೆ, ಆ ಜಾಗದಲ್ಲಿ ಅಣ್ಣ ಕೊಟ್ಟಿರೋ ಜಾಗದಲ್ಲಿ ಒಂದು ಮನೆ ಕಟ್ಬೇಕು ಅಂತ. ಆ ಮನೆ ಕಟ್ಟೋವಂತಹ ಒಂದು ಇದ್ರಿಂದಾಗಿ ಪಾಪ ಹೊಟ್ಟೆಗೂ ತಿಂದಿದ್ದಾರೆ ಏನೋ, ಹೊಟ್ಟೆ ಪಾಡ್ ನೋಡ್ಕೊಳ್ದೆ ಎಲ್ಲಾ ಕೂಡಿಟ್ಟಿದ್ದಾರೆ. ಅಲ್ಲ ಚಿಲ್ರೆ ಹಣ ನೋಡುವಾಗ ತುಂಬಾ ಬೇಜಾರಾಗುತ್ತೆ, ಅವ್ರು ಎಣಿಸೋದ್ ನೋಡ್ಬೇಕಾದ್ರೆ. ಹೌದು. ಆ ವೃದ್ಧೆಗೆ ಪಾಪ ಸಿಕ್ಕಿಲ್ವಲ್ಲ ಅನ್ನೋ ಬೇಜಾರಾಗುತ್ತೆ. ಇದು ಹೆಂಗ್ ಅನ್ಸುತ್ತೆ ರಮ್ಯಾ ನಿಮ್ಗೆ? ಅವ್ರ ಅಣ್ಣ ತಮ್ಮಂದಿರ್ಗೆ ಹಂಚಿದ್ದು ಬೆಟರ್ ಅನ್ಸುತ್ತಾ, ಒಳ್ಳೇದ್ ಅನ್ಸುತ್ತಾ, ಅಥವಾ ನಿಮ್ಮ ಅನಿಸಿಕೆ ಏನು ಇದ್ರ ಪ್ರಕಾರ? ಈ ವಿಷಯ ಮೊದ್ಲು ಗೊತ್ತಾಗಿ ಈಗ ಸಂಬಂಧಿಕರಿಗೆ ಕೊಡ್ತಾರೆ ಅಂತ ಹೇಳಿದಾಗ ಅದು ಹೇಗ್ ಕೊಡ್ತಾರೆ, ಅವ್ರು ನೋಡ್ಕೊಂಡಿಲ್ವಲ್ಲ ಅನ್ನುವಂತಹ ವಿಚಾರ ಬರ್ತಾ ಇತ್ತು. ಆದ್ರೆ ಅಣ್ಣ ಇರೋದಕ್ಕೆ ಜಾಗ ಎಲ್ಲ ಮಾಡ್ಕೊಟ್ಟಿದ್ರಂತೆ. ಇವ್ರು ಮದ್ವೆ ಏನು ಆಗಿಲ್ಲ, ಮದ್ವೆ ಆಗದೆ ಕುಟುಂಬ ಅನ್ನೋದು ಇಲ್ಲ, ಅಣ್ಣಂದ್ರು ಮಾಡೋಷ್ಟು ಮಾಡಿದ್ದಾರೆ. ಅದ್ರಿಂದಾಗಿ ಬೇರೆಯವ್ರು ಯಾರಿಗಾದ್ರೂ ಸಿಗ್ಲೇಬೇಕು. ಅದು ಯಾರ್ದೋ ಪಾಲಾಗೋದಕ್ಕಿಂತ ಅವ್ರ ಪಾಲಾಗಿದೆ ಒಳ್ಳೇದು ಅಂತಾನು ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೆಲ್ಪ್ ಮಾಡಿದ್ದಾರೆ, ನೋಡ್ಕೊಳ್ತಾ ಇದ್ರಂತೆ. ಆದ್ರೆ ಇವರು ಅವರಿಗೆ ಅವಲಂಬಿತರಾಗಿರೋದು ಬೇಡ ಅಂದ್ಬಿಟ್ಟು ಇವರೇ ಭಿಕ್ಷೆ ಬೇಡ್ತಾ ಇದ್ರು ಅನ್ನೋದು. ನಿಮ್ಮ ಪ್ರಕಾರ ಅದಾಗಿರ್ಬೇಕಾದ್ರೆ ನನ್ಗಿದು ಒಳ್ಳೇದು ಅನ್ಸಲ್ಲ. ಯಾಕಂದ್ರೆ ಅಣ್ಣ ಆಗ್ಲಿ, ತಂಗಿ ಆಗ್ಲಿ, ತಮ್ಮ ಆಗ್ಲಿ, ಅವ್ರ ಕರ್ತವ್ಯ. ಯಾಕಂದ್ರೆ ಒಂದು ಫ್ಯಾಮಿಲಿ ಅಂದ್ಮೇಲೆ ಅಣ್ಣ ತಮ್ಮ ಎಲ್ರು ಇದ್ದೇ ಇರ್ತಾರೆ. ಒಂದು ಹೆಣ್ಣು ಅಂದ್ಮೇಲೆ ಬೇರೆ ಮನೆಗೆ ಹೋಗೋದು ಅದು ಸಹಜ. ಇವ್ರು ಅಣ್ಣ ಆದವ್ರು ಅವ್ರ ಕರ್ತವ್ಯ, ಒಂದು ದುಡ್ಡಿನ ವ್ಯವಸ್ಥೆ ಆಗ್ಲಿ, ಒಂದು ಜಮೀನ್ ವ್ಯವಸ್ಥೆ ಆಗ್ಲಿ ಕೊಡೋದು ಅದು ಸಾಮಾನ್ಯ. ಹೀಗಾಗಿ ಅವ್ರ ಅಣ್ಣ ತಮ್ಮಂದಿರ್ಗೆ ಕೊಟ್ರು ಅಂತ ಹೇಳಿದ್ರೆ ಅದು ನನ್ನ ಪ್ರಕಾರ ತಪ್ಪು. ಯಾಕಂದ್ರೆ ಅವರು ಭಿಕ್ಷೆ ಬೇಡಿ ದುಡ್ಡು ಅಷ್ಟು ಇಟ್ಟಿದಾರಲ್ವಾ, ಅದು ಯಾವ್ದನ ಒಂದು ಒಳ್ಳೆ ಸೇವೆಗೆ, ಸಮಾಜ ಸೇವೆಗಾಗ್ಲಿ, ಒಂದು ಏನಾನ ಒಂದು ಒಳ್ಳೆ ಈ ನಮ್ಮ ಇದ್ರಲ್ಲಿ ಒಂದು ಒಳ್ಳೆ ಕಾರ್ಯಗಳು ಎಷ್ಟೊಂದು ಆಗ್ತಿರ್ತವೆ, ಅದಕ್ಕೆ ಕೊಡೋದು ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ಮುಂಚೆ ಇಲ್ದಿದ್ದು ಅಣ್ಣ ತಮ್ಮ ಆಗ್ಲಿ ದುಡ್ಡು ಅಂತ ಬಂದ್ಮೇಲೆ ಅವ್ರು ಹೆಂಗೆ ತಗೊಂಡ್ರು ಅಂತ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಮನಸ್ಸಾಕ್ಷಿ ಆದ್ರೆ ಹಿಂಗ್ ಒಪ್ತೇಕಂದ್ರೆ ಒಂದೊಂದ್ ರೂಪಾಯಿ ಕೂಡ ಭಿಕ್ಷೆ ಬೇಡಿ ಪಡ್ಕೊಂಡಿರುವಂತಹ ದುಡ್ಡು ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗುತ್ತೆ ರಮ್ಯಾ. ಅದೇ, ಅವ್ರು ಅದನ್ನ ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ಇದು ಸಮಾಜದ ಮುಖಂಡರು ಮತ್ತೆ ಪೊಲೀಸ್ ಅವರಿವರ ಮುಂದಾಳತ್ವದಲ್ಲೇ ಈ ನಿರ್ಧಾರ ತಗೊಂಡಿರುವಂತದ್ದು ಕೂಡ ಖುಷಿ ಆಗುತ್ತೆ ಇಂಥ ವಿಚಾರಗಳು ಬೆಳಕಿಗೆ ಬಂದಾಗ. ಮತ್ತೆ ಈಗ ಸಾವಿತ್ರಿ ಅನ್ನೋರ್ದು ಕೂಡ ತುಂಬಾ ಬೇಸರ ಆಗುತ್ತೆ. ಯಾಕಂದ್ರೆ ಅಷ್ಟು ದುಡ್ಡು ಪಾಪ ಅವರು ಒಂದೊತ್ತು ಊಟ ಮಾಡಕ್ಕೂ ಯೋಚನೆ ಮಾಡಿರ್ತಾರೆ ಅನ್ಸುತ್ತೆ ರಮ್ಯಾ. ಯಾಕಂದ್ರೆ ಕೂಡಿಡೋಣ, ಅವ್ರು ಯಾವ ಕಾರಣಕ್ಕೆ ಕೂಡಿಟ್ರು ಅನ್ನೋದು ಮುಂದೆ ತಿಳಿದು ನೋಡ್ಬೇಕು. ಇವ್ರಾದ್ರೂ ಬದುಕಿರೋದ್ರಿಂದ ಅವ್ರಲ್ಲಿ ಯಾಕೆ ಏನ್ ಮಾಡ್ಬೇಕು ಅಂತ ನಿಮ್ಮ ಉದ್ದೇಶ ಇತ್ತು ಅಂತ ಕೇಳಿ ಅದನ್ನ ನೆರವೇರಿಸ್ಬೋದು. ಯಾಕಂದ್ರೆ ತುಂಬಾ ಬೇಗ ಬೆಳಕಿಗೆ ಬಂದಿದೆ. ಅವ್ರು ಇರುವಾಗ್ಲೇ ಗೊತ್ತಾಗಿರೋದು ತುಂಬಾ ಒಳ್ಳೆ ವಿಚಾರ. ಊರ್ ತರನೇ ಆಗಿರ್ತಿದ್ರೆ ಹೌದು ಯಾವ್ದೋ ಪಾಲಾಗ್ತಿತ್ತು, ಯಾರಿಗೋ ಸಿಗ್ತಾ ಇತ್ತು. ಅದ್ರ ಬದಲಾಗಿ ಈ ತರ ಆಗಿರೋದು ಒಂದು ಒಳ್ಳೆಯ ಘಟನೆ ಕೂಡ ಹೌದು. ಅಂದ್ರೆ ಸಾವಿತ್ರಿ ಅವ್ರದ್ದು ಆರೋಗ್ಯ ಕೆಟ್ಟಿದೆ. ಯಾಕಂದ್ರೆ ರೀಸೆಂಟ್ ಆಗಿ ಅವ್ರ ಅಮ್ಮ ತೀರ್ಕೊಂಡ್ರು. ಆ ರೀಸನ್ ಇಂದ ಇವರು ಸ್ವಲ್ಪ ಅವ್ರದೇ ಯೋಚನೆಯಲ್ಲಿ ಈ ತರ ಆಗಿದೆ ಅಂತ ಅಪ್ಡೇಟ್ ಕೂಡ ಆಗಿದೆ ಒಟ್ಟಿಗೆನೆ. ಅದೇ ಮತ್ತೊಂದೇನಂದ್ರೆ ಇವಾಗ ಯಾರೆಲ್ಲ ತಮ್ಮ ಅಮ್ಮಂದ್ರನ್ನೆಲ್ಲ ಏಜ್ ಆಯ್ತು ಅಂತ ಮಕ್ಕಳು ಮನೆಯಿಂದ ಹೊರಗೆ ಹಾಕಿದ್ದಾರೆ, ಅವರೆಲ್ಲ ಹೋಗಿ ಎಲ್ಲಾದ್ರೂ ದುಡ್ಡಿಟ್ಟಿದ್ದಾರೆ ಅಂತ ಹುಡುಕ್ತಾ ಕೂರ್ತಾರೇನೋ ಅಂತ ಮೇ ಬಿ. ಯಾಕಂದ್ರೆ ತುಂಬಾ ಆಶ್ಚರ್ಯಕ ಇದು ಘಟನೆ ನಡೆದಿರುವಂತದ್ದು. ಹಿಂದಿಂದೇನೆ ಇನ್ನೊಂದು ವಿಚಾರ ಬೆಳಕಿಗೆ ಬಂದಿದೆ ಅಂತ ಅಂದ್ಮೇಲೆ ಈಗ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ದುಡ್ಡು ಅಂತ ಅಂದ್ಮೇಲೆ ಭಿಕ್ಷುಕರು ಕೂಡ ದುಡ್ಡನ್ನ ಸೇವ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ನನ್ ಪ್ರಕಾರ ಈಗಿನ ಜನರೇಷನ್ ಆಗ್ಲಿ ಯಾರೇ ಆಗ್ಲಿ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದುಡ್ಡು ನೋಡಿ ಇವಾಗ ಭಿಕ್ಷುಕರು ಕೂಡ ಲಕ್ಷ ಗಟ್ಲೆ ದುಡ್ಡು, 8 ಲಕ್ಷ, ಇಟ್ಸ್ ನಾಟ್ ಸೋ ದಟ್ ಈಸಿ. ನಾವು ಇವಾಗ ಕೆಲಸ ಮಾಡಿದ್ರು ಅಷ್ಟು ದುಡ್ಡು ಒಂದ್ ವರ್ಷಕ್ಕೆ ಗಳಿಸಕ್ಕಾಗಲ್ಲ. ಅಂದ್ರೆ ಅವ್ರು ಎಷ್ಟು ಇಯರ್ಸ್ ತಗೊಂಡ್ರು ಅಂತ ಗೊತ್ತಿಲ್ಲ. ಬಟ್ ಆದ್ರೂ ಒಂದು ಭಿಕ್ಷೆ ಬೇಡಿ ಒಂದೊಂದು ರೂಪಾಯಿನೂ ಕೂಡಿಟ್ಟು 8,40,40,000 ಅಂದ್ರೆ ಅದು ಕಡಿಮೆ ಅಲ್ಲ ರಮ್ಯಾ. ತುಂಬಾ ಖುಷಿ ಆಗುತ್ತೆ ಇಂಥ ಕೇಸ್ಗಳನ್ನ ನೋಡಿದ್ರೆ. ಅದಕ್ಕೆ ಹೇಳೋದು ಜನ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮನುಷ್ಯನ್ಗೆ. ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಜಮೀನಾಗ್ಲಿ ಇವತ್ತಿರುತ್ತೆ ನಾಳೆ ಹೋಗುತ್ತೆ ರಮ್ಯಾ. ಮತ್ತೆ ಇನ್ನೊಂದು ಇವಾಗ ಏನಾಗಿದೆ ಅಂದ್ರೆ ಇವಾಗ ಅಣ್ಣಂಗಾಗ್ಲಿ ತಮ್ಮನ್ಗಾಗ್ಲಿ ತಂಗಿದಿರ್ ಇರ್ತಾರಲ್ಲ ಅವ್ರಿಗಂತೂ ಬೆಲೆನೇ ಇಲ್ಲ. ಯಾಕಂದ್ರೆ ದುಡ್ಡು ಅಂತ ಬಂದ್ಮೇಲೆ ಅಣ್ಣ ತಂಗಿನ ಕಳ್ಕೊಳಕ್ಕೂ ರೆಡಿ ಇರ್ತಾರೆ, ತಂಗಿಯವರು ಅಣ್ಣನ ಕಳ್ಕೊಳಕ್ಕೂ ರೆಡಿ ಇರ್ತಾರೆ. ಈಗಿನ ಇದ್ರಲ್ಲಿ ಜನ ಯಾಕೆ ದುಡ್ಡಿಂದ ಈ ತರ ಓಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ರಮ್ಯಾ. ಅದು ಅಲ್ಲದೆ ಈ 2 ಕೇಸ್ಗಳು ಬೆಳಕಿಗೆ ಬಂದಿರೋದ್ರಿಂದ ಇನ್ನು ಭಿಕ್ಷುಕರಿಗೂ ಇಲ್ಲಿ ಬದುಕೋದಿಕ್ಕೆ ಭಯ ಆಗುವಂತಹ ಪರಿಸ್ಥಿತಿ ಬಂದಿದೆ. ಕಳ್ಳರು ಭಿಕ್ಷುಕರನ್ನು ಬಿಡಲ್ವೋ ಏನು, ದೊಡ್ಡವ್ರ ಮನೆನೇ ಕನ್ನ ಹಾಕ್ತಾ ಇದ್ರು, ಇನ್ನು ಭಿಕ್ಷುಕರನ್ನು ಬಿಡಲ್ವೋ ಏನು, ಭಿಕ್ಷುಕರಿಗೂ ಕಷ್ಟ ಆಗೋ ತರ ಆಗಿದೆ ಈ 2 ಘಟನೆಗಳು ಬೆಳಕಿಗೆ ಬಂದಿರೋದು ಕೂಡ. ಇವಾಗ ಅದ್ರ ಜೊತೆಗೆ ಅವರು ಭಿಕ್ಷೆ ಬೇಡಿನೇ ಇವಾಗ ಊರವ್ರ ಮನೇಲಿ ಏನ್ ದುಡ್ಡು ಸಿಕ್ತು ಅದ್ರಲ್ಲಿ ಕಾಯಿನ್ಸ್ 10 ರೂಪಾಯಿ ನೋಟು ಆ ತರನೇ ಇದ್ದಿದ್ದು. ಅದ್ರಿಂದಾಗಿ ಅದು ಭಿಕ್ಷೆ ಬೇಡಿದ್ದು ಅಂತಾನೆ ಕನ್ಫರ್ಮ್ ಆಗಿ ಗೊತ್ತಾಗೋ ತರನೇ ಇತ್ತು. ಇವಾಗ ಈ ಸಾವಿತ್ರಮ್ಮನವ್ರ ಮನೇಲಿ ಏನ್ ಸಿಕ್ಕಿದೆ
ಅದನ್ನು ಕೂಡ ಆತರ ಭಿಕ್ಷೆ ಬೇಡಿರೋ ಹಣ ತರನೇ ಕಾಣಿಸ್ತಾ ಇದೆಯಾ? ಅಂದ್ರೆ ಹೌದು ರಮ್ಯಾ, ಯಾಕಂದ್ರೆ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಿರ್ಬೋದು, ಕಾಯಿನ್ಸ್ ಆಗ್ಲಿ, ವಿದೇಶಿ ಕರೆನ್ಸಿ ಕೂಡ ಸಿಕ್ಕಿದೆ. ಮತ್ತೆ ತುಂಬಾ ಕಾಯಿನ್ಸ್ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ ನೋಟು, 500 ರೂಪಾಯಿ ಅಂತೂ ನನಗಂತೂ ಕಾಣಿಸ್ಲೇ ಇಲ್ಲ. ಇದು ಪಕ್ಕ 100% ಭಿಕ್ಷೆ ಬೇಡಿರೋ ದುಡ್ಡೇ ರಮ್ಯಾ. ಮತ್ತೆ ತುಂಬಾ ಅಕ್ಕಿ ಮೂಟೆಗಳು ಕೂಡ ಹೌದು, 20 ಕೆಜಿ ಅಕ್ಕಿ ಮೂಟೆ ಇದೆ. ಮತ್ತೆ ಬಟ್ಟೆಗಳು ಕೂಡ ಒಂದ್ 2-3 ಟ್ರ್ಯಾಕ್ಟರ್ ಆಗುವಷ್ಟು ಬಟ್ಟೆ ಕೂಡ ಇದೆ. ಅಕ್ಕಿಯಲ್ಲಿ ಅಂತೂ ಹುಳ ಎಲ್ಲ ಬಿದ್ದಿದೆ ರಮ್ಯಾ. ಈ ತರ ಎಲ್ಲ ನಾವು ಅಪ್ಡೇಟ್ ಸಿಕ್ಕಿದೆ ನಮ್ಗೆ. ಓಕೆ, ಅದನ್ನ ಆ ಸಮಯದಲ್ಲೇ ಯೂಸ್ ಮಾಡ್ತಿದ್ದೆ. ಇವರಿಗೆ 70 ವರ್ಷ ಏಜ್ ಆಯ್ತು, ಇನ್ ಯಾರ್ದೋ ಪಾಲೋಗೋ ಬದಲು ಅವ್ರ ಆಗ್ಲೇ ಯೂಸ್ ಮಾಡ್ಕೊಂಡಿರ್ತಿದ್ರೆ ಅವ್ರಿಗಾದ್ರೂ ಯಾವ್ದಕ್ಕಾದ್ರೂ ಆಗ್ತಾ ಇತ್ತು. ಹೌದು. ಎಸ್ ವೀಕ್ಷಕರೇ, ನಿಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಮಿಕ್ಕಿದನ್ನು ನಿಮ್ಗೆ ಆದ್ರೆ ಸಹಾಯ ಮಾಡಿ ಇನ್ನೊಬ್ರಿಗೆ. ಅದು ಬಿಟ್ಟು ಈ ತರ ಕೂಡಿಟ್ಟು ಯಾರಿಗೂ ಇಲ್ದೇ ಇರೋ ತರ ಆಗೋದಕ್ಕಿಂತ ಇವರ ಇಬ್ಬರ ಈ ಕಥೆಯನ್ನು ನೋಡ್ತಾ ಇದ್ರೆ ಯಾಕೆ ದುಡ್ಡನ್ನ ನಾವು ಕೂಡಿಡ್ಬೇಕು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ನಿಸ್ತೆ ಕಮೆಂಟ್ ಮಾಡಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸಪ್ತಶ್ವ ಟಿವಿ. ಮತ್ತು ಪುರಾಣ ಶ್ರೀರಂಗಪಟ್ಟಣದಲ್ಲಿ ವಿಶೇಷವಾಗಿ ನಾವು ದಸರಾ ಮಹೋತ್ಸವ ಮತ್ತು ಬೇರೆ ವಿಚಾರಗಳನ್ನು ಮಾತಾಡ್ತಿದ್ವಿ. ಇವತ್ತು ಮನೆ ಮಾತಾಗಿರೋದು ದಿವಾನ್ ಪೂರ್ಣಿಯ ಬೀದಿಯಲ್ಲಿ ಹಾಗೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿರತಕ್ಕಂಥ ಒಬ್ಬ ಭಿಕ್ಷುಕಿಯ ಕತೆ. ಸಾವಿತ್ರಿ ಇರತಕ್ಕಂಥ ಭಿಕ್ಷುಕಿಯಲ್ಲಿ ವಿಶೇಷವಾಗಿ 15 ವರ್ಷಗಳಿಂದ ಅವಳು ಇದೇ ಜಾಗದಲ್ಲಿದ್ದು ಎಲ್ಲವನ್ನು ಭಿಕ್ಷೆಯನ್ನು ಬೇಡ್ತಾ ಇದ್ಲು. ಅನಾರೋಗ್ಯನ ನರಳುತ್ತಿದ್ಲು ಅಂತೇಳಿ ಇವತ್ತು ಅನೇಕ ಸಂಘ ಸಂಸ್ಥೆಗಳು ಮತ್ತು ಅಕ್ಕಪಕ್ಕದ ಸಹಯೋಗದೊಂದಿಗೆ ನಾವು ಆ ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಹೋದ್ವಿ. ಆ ಕ್ಲೀನ್ ಮಾಡೋಕ್ಕೆ ಹೋದಾಗ ಅದರೊಳಗೆ ಇದ್ದಂಥ ಅವಳನ್ನು ಹೊರಗೆ ಕರ್ಕೊಂಬಂದು ಅವಳಿಗೆ ಕಟಿಂಗನ್ನು ಮಾಡಿಸಿ, ಸ್ನಾನವನ್ನು ಮಾಡಿಸಿ, ಅವಳ ಹಳೆಯ ಹಡಪಗಳು, ಸಾಮಾನುಗಳು, ಗೊತ್ತಲ್ಲ ಭಿಕ್ಷುಕರ ಮನೆ ಅಂದ್ಬಿಟ್ರೆ ಎಲ್ಲನೂ ತುಂಬಿಕೊಂಡಿರ್ತಾರೆ. ಸುಮಾರು 3 ಟ್ರ್ಯಾಕ್ಟರ್ ಸಾಮಾನಿತ್ತು, ಅದೆಲ್ಲ ತೆಗೆದು ಹೊರಗೆ ಸುರಿದು ಅದಕ್ಕೆ ಬೆಂಕಿಗಳನ್ನು ಹಾಕಿ ಶುಚಿರು ಮಾಡಿದ್ದೀವಿ. ಅವಳ ಹತ್ರ ಇದ್ದಂಥ ಒಳಗೋದ ಮೇಲೆ ಅವಳಿದ್ದಂಥ ದುಡ್ಡನ್ನು ನೋಡಿ ಗಾಬರಿ ಆಯಿತು. ಇಲ್ಲಿ ಅದನ್ನೆಲ್ಲ ಎಣಿಕೆ ಕಾರ್ಯ ನಡೀತಾ ಇದೆ. ಸುಮಾರು ಮೂಟೆ ಕಾಯಿನ್ಗಳನ್ನು ಇಟ್ಟಿದ್ಲು, ಚೀಲಗಳಲ್ಲಿ ದುಡ್ಡುಗಳು ತುಂಬಿಟ್ಟಿದ್ಲು. ಅದೆಲ್ಲ ಎಣಿಕೆ ಕಾರ್ಯ ನಡೀತಾ ಇದೆ. ಆದ್ದರಿಂದ ಇವತ್ತು ನಾವು ಅದನ್ನು ಹೇಳ್ತಾ ಇತ್ತೀಚೆಗೆ ಮಂಡ್ಯದಲ್ಲಿ ಮೊನ್ನೆ ನೋಡಿದ್ವಿ. ಇವತ್ತು ಅಂಥ ವರಮಹಾಲಕ್ಷ್ಮಿ ಶ್ರೀರಂಗಪಟ್ಟಣದವರು ಪ್ರತ್ಯಕ್ಷ ಆಗಿದ್ದಾಳೆ. ಹೀಗೆ ಸಂಪಾದನೆ ಮಾಡಿದ ಆ ದುಡ್ಡು ತಾನೂ ಅನುಭವಿಸದೆ ಒಂದು ಮೂಲೆಯಲ್ಲಿ ಕುರಿತಕ್ಕಂಥದ್ದು ಪ್ರಯೋಜನವಿಲ್ಲ. ಅದನ್ನು ಇವತ್ತೆಲ್ಲ ತೆಗೆದು ಅವಳನ್ನ ಶುಚಿರ್ಭೂತರನ್ನು ಮಾಡಿ ಅವಳಿಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡಿ ಅವಳ ಮನೆಯನ್ನು ಸಹಿತ ಶುಚಿವಾಗಿ ಮಾಡಿಕೊಡುವಂಥ ಕಾರ್ಯಕ್ರಮ ಶ್ರೀರಂಗಪಟ್ಟಣದ ಜನತೆ ಮಾಡ್ತಿದ್ದಾರೆ.